ಕೋಆರ್ಡಿನೇಷನ್ ಯಾಕೆ ಬರ್ಲಿಲ್ಲ ಅಂತ ಅವ್ರು ಅಂದ ಮೇಲೆ ನಮಗೆ ಅನ್ಸಿದೆ ಆಕ್ಚುಲಿ. ಅದು ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ ಯಾವ್ದೋ ಸಾಂಗ್ ಸೆಲೆಕ್ಷನ್ ಅಲ್ಲೂ ಏನೋ ನೀವು ಒಪ್ಕೊಳ್ಳಿಲ್ವಂತೆ ಅವ್ರು ಹೇಳಿದ್ದು ಆ ತರದಲ್ಲ ಅಂತ. ನಮ್ಗೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಲೈಕ್ ಅಂದ್ರೆ ಬಿಗ್ ಬಾಸ್ ಮೋಕ್ಷಿತಾ ಮತ್ತು ಧನ್ರಾಜ್ ಮದುವೆ ಮಾತುಕತೆ, ಅದೊಂದು ಮದುಮಗ ಅನ್ನುವಂತಹ ವೆಬ್ ಸೀರೀಸ್ ಒಂದು ವಿಡಿಯೋ ಎಪಿಸೋಡ್ ರಿಲೀಸ್ ಆಯ್ತು. ಎಲ್ಲೂ ಕೂಡ ಮೊದಲು ಪರಿಚಯ ಇತ್ತು ಅನ್ನೋ ತರ ನೀವು ನಡ್ಕೊಂಡೇ ಇಲ್ಲ, ಅಥವಾ ನೀವು ಮಾತಾಡ್ಕೊಂಡಿರೋದನ್ನ ನಮಗ್ ತೋರಿಸಿಲ್ಲ, ನಿಮಗೆ ಪರಿಚಯ ಇತ್ತು ಅನ್ನೋ ತರ. ನಮಗ್ ಶಾಕ್ ಅದನ್ನ ನೋಡುವಾಗ, ಈ ಜನಕ್ಕೆ ಇಬ್ಬರಿಗೂ ಮೊದಲೇ ಪರಿಚಯ ಮಾಡ್ರಿ, ಇದೆಂತ ಅವಸ್ಥೆ, ಇವ್ರು ಎಂತ ಆತರ ತೋರಿಸ್ಕೊಳ್ಳಿಲ್ಲ, ಒಂದೇ ಒಂದು ಮಾತು ಬರಲಿಲ್ಲ ಅಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ನಿಮಗೆ ಆಲ್ರೆಡಿ ಪರಿಚಯ ಇದೆ, ಬಟ್ ಒಳಗಡೆ ಕಂಪ್ಲೀಟ್ಲಿ ನೀವು ಸ್ಟ್ರೇಂಜರ್ಸ್ ತರ ಇದ್ದಿದ್ದು. ಅದೇ ತರ ಪಿಕ್ಚರ್ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ಹೊರಗಡೆ ಇದ್ದವರಿಗೆ ಗೊತ್ತಾಯ್ತು ಅಷ್ಟೇ, ಅದು ಆ ವೆಬ್ ಸೀರೀಸ್ ಎಪಿಸೋಡ್ ಬಂದಾಗ ಅದ್ ಹೆಂಗಿದ್ರಿ. ಆಮೇಲೆ ನಮಗೆ ಅನ್ನಿಸ್ತು ಯಾಕೆ ಕೋಆರ್ಡಿನೇಷನ್ ಬರ್ಲಿಲ್ಲ ಹಾಗಾದ್ರೆ ಜೋಡಿ ಟಾಸ್ಕ್ ಅಲ್ಲಿ ಇಬ್ಬರಿಗೂ ಮೊದಲೇ ಪರಿಚಯ ಇತ್ತಲ್ಲ. ಅದು ಹುಡುಗ ಹುಡುಗಿ ಮದುವೆ, ಮದುಮಗ ಮದುಮಗಳು, ಮದುಮಗ ಅಂತ ವೆಬ್ ಸೀರೀಸ್ ಆಯ್ತಾ, ಅದು ಕುಂದಾಪುರದಲ್ಲಿ ಶೂಟಿಂಗ್ ಆಗಿದೆ. ವಾಟ್ ಎವರ್, ಬಟ್ ಅವ್ರ ಜೊತೆಗೆ ನೀವು ಆಕ್ಟ್ ಮಾಡಿದ್ದೆ. ಹೌದು, ಅವ್ರದ್ದೊಂದು ಎಷ್ಟು 2 ದಿನ ಇತ್ತು ನಾನು ಅವ್ರ ಜೊತೆ ಆ ಸೀನ್ ಶೂಟ್. ಮತ್ತೊಂದು 2 ದಿನ ಇಲ್ಲ, ಒಂದೇ ದಿನ ಅವ್ರದ್ದು ಜೊತೆ ಶೂಟ್. ನಂದು 2 ಸೀನ್ ಇತ್ತು ಅಷ್ಟೇ ಅದ್ರಲ್ಲಿ. ಬಟ್ ಆ ವಿಷಯ ನಿಮಗೆ ಪರಿಚಯ ಇತ್ತು ಗೊತ್ತಲ್ಲ ಅನ್ನೋ ತರ ನೀವು ರಿಯಾಕ್ಟ್ ಮಾಡಿದ್ದು ಅಂದ್ರೆ ಕಾಣಿಸ್ಲೇ ಇಲ್ಲ ಅಂತ. ಇಲ್ಲ ಅದು ಕಟ್ ಆಗಿಲ್ಲ. ನರಕದಲ್ಲಿ ಬರ್ಬೇಕಾದ್ರೆ ಇವ್ರ ಗೊತ್ತು, ಇವ್ರು ನಾವು ಸೀರೀಸ್ ಮಾಡಿದೀವಿ, ಬಂದಿಲ್ಲ ಅದು ಬಂದಿಲ್ಲ. ಬಟ್ ನನಗೇನಂದ್ರೆ ಜಸ್ಟ್ ನಾನು ಮೋಕ್ಷಿತ ಅವ್ರನ್ನ ಸೀರಿಯಲ್ ಅಲ್ಲಿ ನೋಡಿ ಗೊತ್ತು, ಅವರಿಗೆ ಅಲ್ಲಿ ಬಂದು ಧನ್ರಾಜ್ ಯಾರು ಅಂತ ಗೊತ್ತು, ಬಟ್ ವಿಡಿಯೋ ಯಾವ್ದು ನೋಡಿರ್ಲಿಲ್ಲ. ನಾನು ಮಾಡೋ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅರ್ಥ ಗೊತ್ತಿಲ್ಲ. ಬಟ್ ಧನ್ರಾಜ್ ಈ ರೀತಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅನ್ನೋದು ಮಾತ್ರ ಗೊತ್ತು ವಿನ ಇಲ್ಲಿ ಆಕ್ಟಿಂಗ್ ಮಾಡಿದ. ಅಪಾರ್ಟ್ ಫ್ರಮ್ ಶೂಟ್ ನೀವೇನು ಮಾತಾಡ್ಲೂ ಇಲ್ಲ, ನಾರ್ಮಲ್ ಆಗಿ ಮಾತಾಡ್ಲೂ ಇಲ್ಲ. ಜಸ್ಟ್ ಆ ಶೂಟಿಂಗ್ ನಡೀತಿರ್ಬೇಕಾದ್ರೆ ಹೌದು ನಾವು ನಿಮ್ಮ ಸೀರಿಯಲ್ ನೋಡ್ತಾ ಇದ್ವಿ, ಹೌದಾ ನೀವೇನ್ ಮಾಡ್ತಿರೋದು, ನಾನು ಸೋಷಿಯಲ್ ಯೂಟ್ಯೂಬ್ ಎಲ್ಲ ಇಷ್ಟು ಜನ ಸಬ್ಸ್ಕ್ರೈಬರ್, ಅಷ್ಟು ಬಿಟ್ರೆ ಮತ್ತೆ ಏನ್ ಮಾತಾಡಕ್ಕೆ ಸಿಕ್ಕೇ ಇರ್ಲಿಲ್ಲ. ಅವರು ಶೂಟಿಂಗ್ ಇತ್ತು, ನಾನು ನಮ್ಮ ಪಾಡಿಗೆ ಇದ್ದೆ. ಹಾಗಾಗಿ ಜಸ್ಟ್ ಅಷ್ಟೇ ಮುಖದ ಪರಿಚಯ ಅಷ್ಟೇ. ಹಾಗಾಗಿ ನಾವ್ ಅನ್ಕೊಂಡ್ವಿ ಅಂದ್ರೆ ಇಷ್ಟೆಲ್ಲ ಶೂಟ್ ಆಗಿದೆ, ಇಷ್ಟು ಎಪಿಸೋಡ್ ಬಂದಿದೆ ಅಂದ್ರೆ ಎಷ್ಟು ಪರಿಚಯ ಇರುತ್ತೆ ಅವ್ರಿಗೆ ಅಂತ ನಾವ್ ಅನ್ಕೊಂಡಿದ್ದು. ಇನ್ನು ಅಲ್ಲಿ ಮದ್ವೆ ಆಗ್ತಿದ್ರೆ ಅದನ್ನು ಹೇಳ್ತಾರೆ. ಇನ್ಫ್ಯಾಕ್ಟ್ ಅವರು ನೀವು ನೋಡಿದ್ರಲ್ಲ ಡಿಸ್ಕ್ರಿಪ್ಷನ್ ಅದೇ ಹಾಕಿರೋದು, ಬಿಗ್ ಬಾಸ್ ಮೋಕ್ಷಿತಾ ಮತ್ತು ಧನ್ರಾಜ್ ಮದುವೆ ಮಾತುಕತೆ ಅಂತಾನೆ. ಅದು ಎಂತ ಟಾಕೀಸ್ ಕನ್ನಡ ಪ್ರಮೋಷನ್ ಬೇರೆ ಆಯ್ತು ಈಗ. ಸೊ ಅದ್ರಲ್ಲಿ ಹಂಗೆ ಹಾಕಿರೋದು ಅವರು. ನಮಗೆ ಅದೇ ಇದೇನ್ ಗೊತ್ತಿದ್ರು ಹೆಂಗ್ ನಾಟಕ ಆಡ್ತಿದಾರಲ್ಲ ಒಳಗಡೆ ಅಂತ.